ಬೇರೆಯವ್ರಿಗೆ ಸಹಾಯ ಮಾಡುವಂಥ ಅವಕಾಶಗಳನ್ನು ಕೊಡಿ ಅಂತಲೇ ವ್ರತ ಮಾಡ್ತಾ ಇದ್ದಾರೆ. ನಮಗೆ ಎಷ್ಟೊಂದು ಅವಕಾಶಗಳಿದೆ ಇನ್ನೊಬ್ರಿಗೆ ಸಹಾಯ ಮಾಡುವಂಥದ್ದು, ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ. ಆದರೆ ಇಲ್ಲಿ ನಾವು ಈ ಗುಣ ನಮ್ಮ ಹತ್ರ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಾಗ ಯಾರಾದರೂ ನಮಗೆ ಥ್ಯಾಂಕ್ ಯು ಅಂದರೆ ನಾವು ವಾಪಸ್ ಅವ್ರಿಗೆ ವೆಲ್ಕಮ್ ಅಂತ ಹೇಳೋದು ಬೇಡ, ನಾವು ವಾಪಸ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಯಾಕಂದರೆ ನನಗೆ ನಿಮ್ಮ ಸೇವೆ ಮಾಡೋಕ್ಕೊಂದು ಆಪರ್ಚುನಿಟಿ ಕೊಟ್ರಿ ಅಂತ. ಯಾರಾದರೂ ಭಿಕ್ಷುಕರು ಬಂದು ದುಡ್ಡು ಕೇಳಿದಾಗ ನಾವು ಅವ್ರಿಗೆ ದುಡ್ಡು ಹಾಕಿದಾಗ ಬಿಲ್ಡಪ್ ಕೊಡೋದಲ್ಲ, ಹಿಂಗೆ ನಾನು ಅವ್ರಿಗೆ ದುಡ್ಡು ಹಾಕಿದೆ ಅಂತ, ಸದ್ಯ ಥ್ಯಾಂಕ್ ಯು ನೀವು ನನ್ನ ಭಿಕ್ಷೆ ತೊಗೊಂಡ್ರಲ್ಲ ಅನ್ನೋ ಫೀಲಿಂಗ್ಸ್ ಇರೋ ಥರ ನಮ್ಮಲ್ಲಿರಬೇಕು. ಸೊ ಆ ಭಾವನೆ ನಮ್ಮಲ್ಲಿ ಕ್ರಿಯೇಟ್ ಆದಾಗ ನಮಗೆ ಅಹಂಕಾರನೂ ಬರಲ್ಲ, ನಾವು ಯಾರಿಗೋ ಏನೋ ಮಾಡಿದ್ವಿ ಅನ್ನೋ ಒಂದು ತಲೆಯಲ್ಲಿ ಏನೂ ಉಳಿಯೋದೇ ಇಲ್ಲ, ಅಷ್ಟು ನೆಮ್ಮದಿಯಾಗಿ ನಾವಿರ್ಬೋದು. ನಮಸ್ತೆ. ಆತ್ಮಗುಣ 8 ಇದ್ದರೆ ನೆಮ್ಮದಿ, ಬರೆದಿರೋದು ಜಗದೀಶ ಶರ್ಮಾ ಸಂಪಾಸರ್ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ ಹೆಸರುಗಳಿಲ್ಲ ಇಲ್ಲಿ, ಆಯಿತಾ. 8 ಗುಣಗಳನ್ನು ಹೊಂದಿರುವಂತಹ ಕಥೆಗಳನ್ನು ಹೇಳಿದ್ದಾರೆ. ಸೊ ನಮ್ಮ ಮುಂದಿನ ಕತೆ ಓದೋಣ. ಚಂದ್ರವಂಶದ ದೊರೆ ರಂತಿದೇವ ಅಂತ ಇದ್ದರು. ಇವರು ಮಹಾದಾನಿ. ಈಗ ಕಾಡಲ್ಲಿ ತಪಸ್ಸು ಮಾಡೋಕ್ಕೆ ಅಂತ ಬಂದಿದ್ದರು. ಅವರೊಂದಿಗೆ ಅವರ ಕುಟುಂಬವೂ ಇತ್ತು. ಅವರು ಕೂಡ ಎಲ್ಲವನ್ನ ತ್ಯಾಗ ಮಾಡಿ ಬಂದಿದ್ದರು. ಈಗ ಅವರಿಗೆ ಆಕಾಶನೇ ಸಂಪತ್ತು, ಬೇರೆ ಏನೂ ಇಲ್ಲ ಅವ್ರ ಹತ್ರ. ಅವರು 48 ದಿನಗಳ ಉಪವಾಸ ಮಾಡ್ತಾಯಿದ್ರು. ಒಂದು ತೊಟ್ಟು ನೀರು ಕೂಡ ಕುಡ್ದಿರಲಿಲ್ಲ. 48 ದಿನ ಮುಗಿದು 49ನೇ ದಿನಕ್ಕೆ ಅವರಿಗೆ ಊಟ ತಿನ್ನೋ ಅಂತಹ ಒಂದು ಮುಗೀತು, ಊಟ ತಿನ್ನಬೇಕೀಗ. ಆ 49ನೇ ದಿನಕ್ಕೆ ಅವರಿಗೆ ಸಿಕ್ತು ಏನು? ಅನ್ನ, ತುಪ್ಪ, ಪಾಯಸ, ಆಹಾರ ಸಿಕ್ತು, ನೀರು ಸಿಕ್ತು. ಇನ್ನೇನು ಊಟ ಮಾಡಬೇಕು ಅಂತ ಕೂತ್ಕೊಂಡಿರೋ ಟೈಮಲ್ಲಿ ಒಬ್ಬರು ಅತಿಥಿ ಬಂದರು. ಅವರು ಬ್ರಾಹ್ಮಣ. ಆಹಾರ ಬಯಸ್ತಾ ಇದ್ದೀನಿ ಅಂತ ಹೇಳಿ ಕೇಳಿದಾಗ 2 ಭಾಗ ಮಾಡಿದ್ರು ರಂತಿದೇವ. ಒಂದು ಭಾಗನ ಬ್ರಾಹ್ಮಣಕ್ಕೆ ಕೊಟ್ಟರು, ಒಂದು ಭಾಗನ ಅವ್ರು ಇಟ್ಕೊಂಡ್ರು. ಆ ಒಂದು ಭಾಗ ತಿನ್ಬಿಟ್ಟು ಅವ್ರು ಹೊರಟರು. ಇನ್ನೊಂದು ಭಾಗ ಇತ್ತಲ್ಲ, ಅದನ್ನು ತಿನ್ನಬೇಕು ಅಂತ ಇವ್ರು ಕುತ್ಕೊಳ್ತಾ ಇದ್ದಂಗೆ ಇನ್ನೊಬ್ಬರು ಬಂದರು, ಇನ್ನೊಂದು ಜಾತಿಯವರು ಬಂದರು. ಆ ಜಾತಿಯವ್ರು ಬಂದುಬಿಟ್ಟು ನನಗೆ ತುಂಬ ಹಸಿವಾಗ್ತಾ ಇದೆ ಅಂತ ಮತ್ತೆ ಅದರಲ್ಲಿ ಇನ್ನೂ 2 ಭಾಗ ಮಾಡಿದ್ರು. ಒಂದು ಭಾಗನ ಅವ್ರಿಗೆ ಕೊಟ್ಟರು, ಒಂದು ಭಾಗನ ಇವ್ರು ಇಟ್ಕೊಂಡ್ರು. ಅವರು ಅದನ್ನು ಬಂದಿದ್ದವರು ತಿನ್ಬಿಟ್ಟು ಹೊರಟರು. ಆಮೇಲೆ ಇನ್ನೇನು ಇದನ್ನು ತಿನ್ನಬೇಕು ಅನ್ನೋಷ್ಟರಲ್ಲಿ ಇನ್ನೊಬ್ಬರು ಬಂದರು. ಹಾಗೆ ಅಲ್ವಾ, ನಮ್ಮ ಮನೆಗಳಲ್ಲೂ ಏನೋ ಒಂದು ಮಾಡೋಣ ಅನ್ನೋಷ್ಟರಲ್ಲಿ ಏನೋ ಇಷ್ಟು ದುಡ್ಡು ಬಂದಿರುತ್ತೆ, ಇದರಲ್ಲಿ ಇನ್ನೇನೋ ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಇನ್ನೇನೋ ಮಾಡೋಣ ಅನ್ನೋಷ್ಟರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತಲ್ವ. ಹಾಗೆ ಓಕೆ, ಇನ್ನೇನು ಉಳಿದ ಭಾಗವನ್ನು ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಇನ್ನೊಬ್ಬರು ಬಂದರು, ಇನ್ನೊಂದು ಜಾತಿಯವ್ರು ಬಂದರು. ಓಕೆ, ಅವ್ರ ಜೊತೆ ನಾಯಿಗಳನ್ನೂ ಕರ್ಕೊಂಡು ಬಂದಿದ್ದರು. ಅವ್ರು ಬಂದುಬಿಟ್ಟು ನನ್ನ ನಾಯಿಗಳು ಮತ್ತು ನಾನು ತುಂಬ ಹಸುವಿಂದ ಇದ್ದೀವಿ, ದಯವಿಟ್ಟು ನಮಗೇನಾದರೂ ಕೊಡಿ ಅಂತ ಕೇಳಿದಾಗ ಅವರು ಗೌರವದಿಂದ ಅವ್ರ ಹತ್ರ ಉಳಿದಿರೋ ಅಷ್ಟು ಆಹಾರವನ್ನು ಅವ್ರಿಗೂ ಮತ್ತು ನಾಯಿಗಳಿಗೂ ಕೊಟ್ಟು ಕೈ ಮುಗಿದ್ರು. ಆಗ ಇನ್ನೊಂದು ಜಾತಿಯವರು ಬರ್ತಾರೆ. ಅಂದರೆ ಬೇರೆ ಬೇರೆ ಜಾತಿ, ಇನ್ನೊಂದು ಜಾತಿ ಬರುತ್ತೆ, ಕೆಳ ಜಾತಿ ಅಂತ ಹೇಳಿ, ಅಂದರೆ ಬೇರೆ ಕಾಡಲ್ಲಿರುವಂತಹ ವಾಸ ಮಾಡ್ತಾ ಇರುವಂಥವ್ರು. ಅವರು ಬರುವಾಗ ಇವರಲ್ಲಿ ನೀರಷ್ಟೇ ಉಳಿದಿತ್ತು. ಅದನ್ನು ಕುಡಿಯೋಕ್ಕೆ ಇನ್ನೇನು ಕುಡಿಯೋಕ್ಕೆ ಹೋಗ್ತಾಯಿದ್ರು. ಅವ್ರೇನು ಮಾಡಿದ್ರು, ನನಗೆ ನೀರು ತುಂಬ ದಾಹ ಆಗ್ತಾ ಇದೆ ಅಂತ ಅಂದರು. ಇವ್ರು ಮತ್ತೆ ಮಾತಾಡದೆ ಅವ್ರಿಗೆ ನೀರನ್ನು ಕೊಟ್ಬಿಟ್ರು. ಆಗ ಕೂತ್ಕೊಂಡು ಯೋಚನೆ ಮಾಡಿದ್ರು ಇವರು, ನನಗೆ ಸ್ವರ್ಗದ ಬಯಕೆನೂ ಇಲ್ಲ, ಮೋಕ್ಷದ ಎಕ್ಸ್ಪೆಕ್ಟೇಷನ್ನೂ ಇಲ್ಲ, ಅಪೇಕ್ಷೆನೂ ಇಲ್ಲ. ಎಲ್ಲ ಜೀವಿಗಳ ಕಷ್ಟ ಪರಿಹರಿಸಬೇಕು, ಅವರನ್ನು ಸಂತೋಷಪಡಿಸಬೇಕು, ಆ ಅವಕಾಶವಷ್ಟೇ ನನಗೆ ಬೇಕು ಅಂತ ನಾನು ರಥ ಮಾಡ್ತಾ ಇರೋದು. ಸೊ ಈ ರಥನ ಫಲಿಸೋಕೆ ನೀನು ಇವ್ರನ್ನೆಲ್ಲ ಕಳಿಸಿದ್ಯಾ ಭಗವಂತ, ಇವರೆಲ್ರಿಗೂ ಸೇವೆ ಮಾಡುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಅಂತ ಅವ್ರ ಫೀಲಿಂಗ್ಸ್. ಈಗ ನೆಕ್ಸ್ಟು ನೀರು ಕುಡಿಯೋಕ್ಕೆ ಇನ್ನೊಬ್ಬರು ಬಂದು ನೀರು ಕುಡಿಯೋಕ್ಕೆ ಕೇಳ್ತಾರೆ. ಆವಾಗ ಇವ್ರ ಹತ್ರ ಏನೂ ಇರೋದಿಲ್ಲ. ಆಗ ಅವ್ರು ಏನು ಹೇಳ್ತಾರೆ, ನನ್ನ ಹತ್ರ ಏನೂ ಇಲ್ಲ, ನಿನಗೆ ಜೀವ ಜಲವನ್ನು ಕೊಡ್ತೀನಿ ಬೇಕಿದ್ರೆ, ಇದರಿಂದ ನೀನು ಹಸಿವು, ಬಾಯಾರಿಕೆ, ಆಯಾಸ ಎಲ್ಲವನ್ನು ನೀನು ನೀಗಿಸ್ಕೋ ಅಂತ ಹೇಳಿ ಅವರು ಹೇಳ್ತಾರೆ. ಆಗ ಯಾರೆಲ್ಲ ಬಂದಿದ್ರು ಒಂದೊಂದು ಜಾತಿಯಿಂದ ಅವರೆಲ್ಲರೂ ವಾಪಸ್ ಬರ್ತಾರೆ. ಅವರೆಲ್ಲರೂ ದೇವತೆಗಳು. ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲ, ನಿನ್ನನ್ನು ಪರೀಕ್ಷೆ ಮಾಡೋಕ್ಕೆ ಬಂದ್ವಿ,
ಇನ್ನೊಬ್ಬರು ಜೀವನದಲ್ಲಿ ಖುಷಿ ಮತ್ತು ಸಂತೋಷ ಕೊಡಬೇಕು, ಆ ಅವಕಾಶಗಳನ್ನು ನನಗೆ ಸೃಷ್ಟಿ ಮಾಡಿಕೊಡು ಅಂತಲೇ ನೀನು ರಥ ಮಾಡ್ತಾ ಇದೆಯಾ. ಸೊ ಹಾಗಾಗಿ ನಿನ್ನ ಏನು ರಥವನ್ನು ಪರೀಕ್ಷೆ ಮಾಡೋಕ್ಕೆ ನಾವು ಬಂದ್ವಿ, ಅದರಲ್ಲಿ ನೀನು ಪಾಸ್ ಆಗಿದೆಯಾ ಅಂತ ಹೇಳ್ತಾರೆ. ಸೊ ನಿನಗಿನ್ನ ಹೆಚ್ಚು ಹೆಚ್ಚು ಸೇವೆ ಮಾಡುವಂಥ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಾವು ಫೈನಲಿ ತಿಳ್ಕೊಬೇಕಾಗಿರೋದೇನೆಂದರೆ, ಯಾವುದೇ ಕಷ್ಟಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಾಗಿರ್ಬೋದು, ಇವರ ಕನಸು ಹೇಗಿದೆ ಅಂತಂದರೆ, ಬೇರೆಯವ್ರಿಗೆ ಸಹಾಯ ಮಾಡುವಂಥ ಅವಕಾಶಗಳನ್ನು ಕೊಡಿ ಅಂತಲೇ ವ್ರತ ಮಾಡ್ತಾ ಇದ್ದಾರೆ. ನಮಗೆ ಎಷ್ಟೊಂದು ಅವಕಾಶಗಳಿದೆ ಇನ್ನೊಬ್ರಿಗೆ ಸಹಾಯ ಮಾಡುವಂಥದ್ದು, ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ. ಆದರೆ ಇಲ್ಲಿ ನಾವು ಈ ಗುಣ ನಮ್ಮ ಹತ್ರ ಇದ್ದರೆ ನೆಮ್ಮದಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಗುಣ ನಮ್ಮ ಹತ್ರ ಇದ್ದರೆ, ಯಾವುದೇ ಭೇದ ಭಾವ ಮಾಡದೆ, ಸ್ವಲ್ಪನೂ ಯೋಚನೆ ಮಾಡದೆ ಇನ್ನೊಬ್ಬರಿಗೆ ನಾವು ಮಾಡುವಂತಹ ಕೆಲಸಗಳು ನಮಗೆ ಆತ್ಮತೃಪ್ತಿಯನ್ನು ಕೊಡುತ್ತೆ ಅನ್ನೋದು ಈ ಚಾಪ್ಟ್ರಲ್ಲಿ ನಾವು ನೋಡ್ಕೋಬೋದು. ಸೊ ಇದರಲ್ಲಿ ನಾವೇನು ಕಲಿಬೋದು? ಅಫ್ಕೋರ್ಸ್ ನಾವು ನಮ್ಮ ಲೈಫಲ್ಲಿ ಭಗವಂತನ ಕೇಳ್ಕೊಳ್ಳೋಣ. ಏನಾದರೂ ನಮಗೆ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಾಗ ಯಾರಾದರೂ ನಮಗೆ ಥ್ಯಾಂಕ್ ಯು ಅಂದರೆ ನಾವು ವಾಪಸ್ ಅವ್ರಿಗೆ ವೆಲ್ಕಮ್ ಅಂತ ಹೇಳೋದು ಬೇಡ, ನಾವು ವಾಪಸ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಯಾಕಂದರೆ ನನಗೆ ನಿಮ್ಮ ಸೇವೆ ಮಾಡೋಕ್ಕೊಂದು ಆಪರ್ಚುನಿಟಿ ಕೊಟ್ರಿ ಅಂತ. ಯಾರಾದರೂ ಭಿಕ್ಷುಕರು ಬಂದು ದುಡ್ಡು ಕೇಳಿದಾಗ ನಾವು ಅವ್ರಿಗೆ ದುಡ್ಡು ಹಾಕಿದಾಗ ಬಿಲ್ಡಪ್ ಕೊಡೋದಲ್ಲ, ಹಿಂಗೆ ನಾನು ಅವ್ರಿಗೆ ದುಡ್ಡು ಹಾಕಿದೆ ಅಂತ, ಸದ್ಯ ಥ್ಯಾಂಕ್ ಯು ನೀವು ನನ್ನ ಭಿಕ್ಷೆ ತೊಗೊಂಡ್ರಲ್ಲ ಅನ್ನೋ ಫೀಲಿಂಗ್ಸ್ ಇರೋ ಥರ ನಮ್ಮಲ್ಲಿರಬೇಕು. ಸೊ ಆ ಭಾವನೆ ನಮ್ಮಲ್ಲಿ ಕ್ರಿಯೇಟ್ ಆದಾಗ ನಮಗೆ ಅಹಂಕಾರನೂ ಬರಲ್ಲ, ನಾವು ಯಾರಿಗೋ ಏನೋ ಮಾಡಿದ್ವಿ ಅನ್ನೋ ಒಂದು ತಲೆಯಲ್ಲಿ ಏನೂ ಉಳಿಯೋದೇ ಇಲ್ಲ, ಅಷ್ಟು ನೆಮ್ಮದಿಯಾಗಿ ನಾವಿರ್ಬೋದು. ಈ ಆತ್ಮಗುಣವನ್ನು ನಾವಿಟ್ಕೊಂಡ್ರೆ, ನಮ್ಮ ಆತ್ಮದಲ್ಲಿ ಈ ಗುಣ ಇದ್ದರೆ ನಮಗೆ ನೆಮ್ಮದಿ ಇರುತ್ತೆ. ಯೋಚನೆ ಮಾಡಿ, ಇವತ್ತಿಂದ ಎಷ್ಟು ಸಾಧ್ಯ ಅಷ್ಟು ನಾವು ಇನ್ನೊಬ್ಬರಿಗೆ ಏನಾದರೂ ಕೊಡಬೇಕು, ಆ ಥರ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡು ತಂದೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಭಗವಂತ ನಮಗೆ ಆ ಥರ ನಮಗೇ ಕೊಡ್ತಾನೆ. ಅವ್ರು ಹೇಳಿದ್ರಲ್ಲ ನಿಮ್ಮ ವ್ರತ ಫಲಿಸ್ತು ಅಂತ. ಸೊ ನಮಗೆ ಹೆಚ್ಚು ಕೊಡ್ತಾನೆ, ಯಾಕಂದರೆ ಇವ್ರಿಗೆ ಇನ್ನೂ ಹೆಚ್ಚು ಕೊಡೋ ಮನಸ್ಸಿದೆ. ಹಾಗಾಗಿ ಇವ್ರ ಹತ್ರ ಜಾಸ್ತಿ ಕೊಡೋಣ, ಇವ್ರು ತುಂಬ ಜನಕ್ಕೆ ಕೊಡ್ತಾರೆ ಅಂತ. ಓಕೆ, ಹಾಗಾಗಿ ಆ ಆಸೆಗೋಸ್ಕರ ಅಲ್ಲ, ನಮ್ಮ ಕನಸೇ ಅದಾಗಿರಲಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋಣ. ಥ್ಯಾಂಕ್ ಯು.